ಆರೋಗ್ಯಕ್ಕಾಗಿ ಆಯುರ್ವೇದದಲ್ಲಿ ಈ ಒಂದು ಮಾತು, ಸಕ್ಕರೆ ಅಂಶವನ್ನು ಮಾತ್ರೆ ನುಂಗಿ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ನನ್ನ ಡಯಾಬಿಟಿಸ್ ಕಂಟ್ರೋಲ್ ಇದೆ ಅಂತ ಸಂಭ್ರಮಿಸಬೇಡಿ. ರಕ್ತದ ಸಕ್ಕರೆ ಅಂಶಕ್ಕೂ ನಿಮ್ಮ ಡಯಾಬಿಟಿಸ್ಗೂ ಸಂಬಂಧನೇ ಇಲ್ಲ. ಡಯಾಬಿಟಿಸ್ ಬಂದ ತಕ್ಷಣ ಮೊದಲನೇ ದಿನದಿಂದ ಮಾತ್ರೆ ನುಂಗೋದಕ್ಕೆ ನಾವು ಪ್ರಾರಂಭ ಮಾಡಿದರೂ ಕೂಡ ಒಂದು 15 ವರ್ಷಕ್ಕೆ ಡಯಾಬಿಟಿಸ್ ರೆಟಿನೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಕಿಡ್ನಿ, ಕಣ್ಣು, ಹೃದಯ ಹಾಳಾಗಿದೆ ಅಂತ ನಮಗೆ ರಿಪೋರ್ಟ್ ಬರುತ್ತೆ ಅಂದರೆ ಮಾತ್ರೆಗಳಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗೇ ಇಲ್ಲ ಅಂತ ಅರ್ಥ. ಯಾಕಂದರೆ ಡಯಾಬಿಟಿಸಿಂದನೇ ಕಿಡ್ನಿ ಹಾಳಾಗಿದೆ, ಡಯಾಬಿಟಿಸಿಂದನೇ ಹಾರ್ಟಿಗೆ ತೊಂದರೆ ಬಂದಿದೆ, ಡಯಾಬಿಟಿಸಿಂದನೇ ಕಣ್ಣಿಗೆ ತೊಂದರೆ ಬಂದಿದೆ ಅಂತ ಆದರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಿಲ್ಲ. ಮಾತ್ರೆ ಏನು ಮಾಡ್ತಾ ಹಾಗಿದ್ರೆ ಸಕ್ಕರೆ ಅಂಶ ಮಾತ್ರ ಕಮ್ಮಿ ಮಾಡ್ತು. ಸೊ ಸಕ್ಕರೆ ಅಂಶ ಕಮ್ಮಿ ಮಾಡೋದು ಡಯಾಬಿಟಿಸಿಗೆ ಸೂಕ್ತವಾದ ಔಷಧಿ ಅಲ್ಲವೇ ಅಲ್ಲ. ಮೂಲತಃ ಡಯಾಬಿಟಿಸನ್ನು ನಿರ್ವಹಿಸಬೇಕು. ಸಕ್ಕರೆ ಅಂಶ ಅತಿ ಹೆಚ್ಚಾಗಬಾರ್ದು, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಬಿಟ್ಟರೆ ಮೂಲ ಡಯಾಬಿಟಿಸನ್ನು ನಿರ್ವಹಿಸೋದಕ್ಕೆ ಆಹಾರ ಪದ್ಧತಿ, ಜೀವನ ಶೈಲಿ, ಆಯುರ್ವೇದೀಯ ರೀತಿಯ ಔಷಧಿಗಳು ಮಾತ್ರ ಅದಕ್ಕೆ ಸೂಕ್ತ.